ಅಯ್ಯೋ ಛೇ, ಇದು ಬೇರೆ. ಛೇ, ಏನಿದು? ಓ, ಎಲ್ಲ ಸಮಸ್ಯೆಗಳು ನನ್ನ ತಲೆ ಮೇಲೆನೆ ಕುಣಿತಾ ಇದೆ. ಇದೆಲ್ಲ ಒಂದು ಬಾಳು. ಹೌದಾ? ಒಂದ್ ನಿಮಿಷ. ಹಾ ಹೇಳ್ರಿ. ಏ ಸುಭದ್ರಾ, ನನ್ ಕಾರ್ ಕೀ ಎಲ್ಲೇ? ನನ್ ಹತ್ರನೇ ಕೊಟ್ಟಿದ್ರಲ್ಲ, ಮರ್ತೋಯ್ತಾ? ಹೌದು, ಮರ್ತೋದೆ. ಎಷ್ಟು ಅಂತ ನಾನು ಎಲ್ಲ ನೆನ್ಪಲ್ಲಿಟ್ಕೊಳ್ಳಿ. ಬೇಗ ಕಾರ್ ಕೀ ತಗೊಂಡು ಕಾರ್ ಪಾರ್ಕ್ ಮಾಡೋ ಏರಿಯಾಗೆ ಬಾ. ನಾನಲ್ಲಿ ವೇಟ್ ಮಾಡ್ತೀನಿ. ಯಾಕ್ರಿ? ತಗೊಂಡ್ ಬಂದ್ ಕೊಡೆ, ಪ್ರಶ್ನೆ ಎಲ್ಲ ಕೇಳಬೇಡ. ಸರಿ, ಯಾಕೆ ಉರಿದ್ ಬೀಳ್ತೀರಾ? ಮಾತಾಡ್ತೀರಿ? ಈಗ ಬಂದ್ಬಿಡ್ತೀನಿ, ಕೆಲಸ ಇದೆ. ಕಮಲಾ, ಒಂದು ಚಿಕ್ಕ ಹೆಲ್ಪ್. ಈ ಕಾರ್ ಕೀನ ಮರಿದೆ ಅಭಿ ಕೊಟ್ಬಿಡ್ತೀರಾ? ಓಕೆ ಸರಿ. ದೇವಿ, ಬೇಗ ಇಳಿ. ನೋಡ್ಕೊ ನೋಡ್ಕೊ. ಇದು ಹಾಕೋ. ಕಮಲಾ, ದೇವಿ, ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ರಾಮು ಬಂದು ಇಡೀ ಪ್ಲಾನ್ ಹಾಳು ಮಾಡ್ಬಿಟ್ಟ. ಅಯ್ಯೋ, ಅಂದ್ರೆ ಅಭಿನ ನೋಡಕ್ಕಾಗಲ್ವಾ? ಇಲ್ಲ ಇಲ್ಲ, ನಾವು ಬೇರೆ ಪ್ಲಾನ್ ಮಾಡೋಣ. ಪಾಪ, ನೀನು ತುಂಬಾ ಕಷ್ಟಪಟ್ಟು ಡಿಕ್ಕಿಯೊಳಗ್ ಮಲಗಿದ್ದೆ. ನೀನ್ ಹೋಗಿ ರೆಸ್ಟ್ ಮಾಡು. ನಾವು ರಿಸೆಪ್ಷನ್ ಅಲ್ಲಿ ಸಿಗೋಣ. ಒಂದ್ ನಿಮಿಷ. ಏನಿದು? ಈ ಬಟ್ಟೆನೇ ಇವತ್ ನಿನ್ನ ಕಾಪಾಡಿದ್ದು. ಸರಿ ಬಾ. ಅಮ್ಮಮ್ಮ, ಎಲ್ಲಿ ಹೋಗ್ತಿದ್ಯಾ? ನಿಮ್ಮಪ್ಪ ಕಾರ್ ಕೀ ಬೇಕು ಅಂತ ಫೋನ್ ಮಾಡಿದ್ರು, ಹೋಗಿ ಕೊಟ್ಬರೋಣ. ಸರಿ ರೀ, ತಗೊಳ್ಳಿ ನಿಮ್ ಕಾರ್ ಕೀ. ಹೌದು, ರಿಸೆಪ್ಷನ್ ನಡೆಯೋ ಹೊತ್ತಲ್ಲಿ ಈಗ ಎಲ್ಲಿಗೆ ಹೋಗ್ತಿದ್ದೀರಾ? ಇಲ್ಲ, ಆ ವೆಡ್ಡಿಂಗ್ ಕೇಕ್ ಅನ್ನು ಲೇಟ್ ಮಾಡ್ತಾ ಇದ್ದಾನೆ. ಏನಂತ ಹೋಗಿ ನೋಡಿ ಕೇಕ್ ತಗೊಂಡ್ ಬರ್ತೀನಿ. ಸರಿ. ಹೋಗೋಣ. ಅಮ್ಮ, ಪರಿ ನೋಡಿ ಹೆದ್ರು ಓಡೋಗಿದ್ನಲ್ಲ. ಮತ್ತೆ ಏನೋ ಪ್ಲಾನ್ ಹಾಕೊಂಡ್ ಬಂದಿದ್ದಾನೆ ಅನ್ಸುತ್ತೆ. ಏನೇ, ಅಲ್ಲಿ ನೋಡು, ಅವನ್ ಕೈಯಲ್ಲಿ ಏನೋ ಗಿಫ್ಟ್ ಬೇರೆ ಹಿಡ್ಕೊಂಡಿದ್ದಾನೆ. ಪರಿ ಜೊತೆ ಜಗಳ ಆಡ್ಕೊಂಡು ಹೋದವನು ಅವನು ಹೆಂಗಮ್ಮ ಗಿಫ್ಟ್ ತಗೊಂಡ್ ಬರ್ತಾನೆ? ಅಮ್ಮ, ಅದು ಗಿಫ್ಟ್ ಅಂತೂ ಅಲ್ಲ, ಖಂಡಿತ ಅದ್ರಲ್ಲಿ ಏನೋ ಗುಟ್ಟಿದೆ. ಅವನ್ ಮೇಲೆ ಒಂದ್ ಕಣ್ಣು ಇಡ್ಬೇಕು ಕಣೆ. ಚಾನ್ಸ್ ಸಿಕ್ಕಿದಾಗ ಆ ಗಿಫ್ಟ್ ಬಾಕ್ಸ್ ನ ನಾವು ತಗೊಂಡ್ ಬಿಡೋಣ. ಪರಿ, ಆಗ ತಪ್ಪಿಸ್ಕೊಂಡೆ. ಇವತ್ತು ನೀನು ಸರಿಯಾಗಿ ಸಿಕ್ಕಾಕೊಳ್ತೀಯ ನೋಡ್ತಾರು. ನೀನು ಆಸೆ ಪಟ್ಟು ನಿಮ್ಮಪ್ಪ ಅಮ್ಮ ಅಕ್ಕನ ಜೊತೆ ತೆಗೆಸ್ಕೊಂಡಿರೋ ಫ್ಯಾಮಿಲಿ ಫೋಟೋ ಇದರಲ್ಲಿದೆ. ರಿಸೆಪ್ಷನಲ್ಲಿ ನೆರೆದಿರೋ ಎಲ್ಲರ ಮುಂದೆನೂ ಸರೋಜಾದೇವಿ ಕೈಗೆ ಈ ಗಿಫ್ಟ್ ಕೊಟ್ಟು ಬಿಚ್ ನೋಡೋದಕ್ಕೆ ಹೇಳ್ತೀನಿ. ನಿನ್ನ ರಿಸೆಪ್ಷನ್ನ ಸರ್ವನಾಶ ಮಾಡ್ತೀನಿ. ನಿನ್ನ ಬಾಳು ಇನ್ನು ಬರೀ ಗೋಡೆ. ನನ್ನ ಕೈಯಿಂದ ಹೇಗೆ ತಪ್ಪಿಸ್ಕೊಳ್ತೀಯೋ ನಾನು ನೋಡ್ತೀನಿ.